ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ ಡಿ ಗ್ಯಾಂಗ್ ಯಾವ ರೀತಿ ತನ್ನ ಕ್ರೌರ್ಯವನ್ನ ಮೆರೆದಿತ್ತು ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗಿಂದಲೂ ಕೂಡ ನಾನ್ ಸ್ಟಾಪ್ ಲೈವ್ ಜೊತೆಗೆ ಎಕ್ಸ್ಕ್ಲೂಸಿವ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಪವಿತ್ರ ಮೆಸೇಜ್ ಕಾಟೇರನನ್ನ ಕೇರಳಿ ಕೆಂಡಾಗಿಸಿತ್ತು. ದಚ್ಚನನ್ನ ರೊಚ್ಚಿಗೆಬ್ಬಿಸಿದ ಮೆಸೇಜ್ನಲ್ಲಿ ಏನಿತ್ತು? ರೇಣುಕಾಸ್ವಾಮಿ ಪವಿತ್ರ ಗೌಡ ನಡುವೆ ಚಾಟಿಂಗ್ ನಡೆದಿತ್ತು. ನಮ್ಮಲ್ಲಿದೆ ಇಬ್ಬರ ನಡುವಿನ ಚಾಟಿಂಗ್ನ ಸ್ಕ್ರೀನ್ ಶಾಟ್. ರಿಪಬ್ಲಿಕ್ ಕನ್ನಡದಲ್ಲಿ ಚಾಟಿಂಗ್ ಎಕ್ಸ್ಕ್ಲೂಸಿವ್. ಜೂನ್ 5ರಂದು ಇಬ್ಬರ ನಡುವೆ ಕೂಡ ಚಾಟಿಂಗ್ ನಡೆದಿತ್ತು. ಒಬ್ಬರಿಗೊಬ್ಬರು ಚಾಟ್ ಮಾಡಿದ್ದಾರೆ. ಈ ಚಾಟಿಂಗ್ ಸ್ಕ್ರೀನ್ ಶಾಟ್ ರಿಪಬ್ಲಿಕ್ ಕನ್ನಡದಲ್ಲಿದೆ. ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ತೋರಿಸುವಂತ ದೃಶ್ಯ. ಇನ್ಸ್ಟಾಗ್ರಾಮ್ನಲ್ಲಿ ರೇಣುಕಾಸ್ವಾಮಿ ಚಾಟ್ ಮಾಡ್ತಿದ್ದ. ಆಗ ಪವಿತ್ರ ರೇಣುಕಾ ಬಳಿ ವಾಟ್ಸಾಪ್ ಚಾಟ್ ಮಾಡು ಎಂದಿದ್ಲು. ತನ್ನ ನಂಬರ್ ಎಂದು ಪವನ್ ನಂಬರ್ ನೀಡಿದ್ದ ಪವಿತ್ರ. ನೋಡಿ, ತನ್ನ ನಂಬರ್ ಅಂತ ಹೇಳ್ಕೊಂಡು ಪವನ್ ನಂಬರ್ ನೀಡಿದ್ಲಂತೆ ಪವಿತ್ರ. ಪವನ್ ನಂಬರ್ ಇಂದ ರೇಣುಕಾಸ್ವಾಮಿ ಚಾಟ್ ಮಾಡ್ತಾ ಇರೋದು. ತಾನು ಪವಿತ್ರ ಅಂತ ಹೇಳಿಕೊಂಡು ಪವನ್ ಚಾಟ್ ಮಾಡಿದಾನೆ. ಇಲ್ಲಿ ಪವಿತ್ರ ಗೌಡರ ಪ್ಲಾನ್ ನೋಡಿ ಹೆಂಗಿದೆ ಅಂತೇಳಿ. ಪವನ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದಾಗ ಪವನ್ ನಂಬರ್ ಅನ್ನ ಕೊಟ್ಟಿದ್ದಾಳೆ. ಪವನ್ ಏನ್ ಮಾಡ್ದ? ರೇಣುಕಾಸ್ವಾಮಿ ಹೆಸರಿನಲ್ಲಿ ಮೆಸೇಜ್ ಮಾಡಿದಾನೆ. ಅದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಬನ್ನಿ ಹಾಗಾದ್ರೆ 2023 ಜೂನ್ 5ರಂದು ಪವಿತ್ರ ಗೌಡ ಹೆಸರಲ್ಲಿ ಪವನ್ ಮಾಡಿದಂತ ಚಾಟ್ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಹಾಯ್ ಅನ್ನುವಂಥ ಮೆಸೇಜ್ ಬಂದಿರೋದು. ಯಾವ ರೀತಿಯಾಗಿ ಮೆಸೇಜ್ ಮಾಡಿದ್ದಾರೆ ಅನ್ನುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಾಯ್, ಐ ವಿಲ್ ಸೆಂಡ್ ಮೀ ದ ಲೊಕೇಶನ್ ವೆನ್ ಯು ಕಮಿಂಗ್ ಅನ್ನುವಂಥ ಮೆಸೇಜ್ ಬಂದಿದೆ. ಓಕೆ ಕಳಿಸು, ಯಾಕೆ ಬರಬೇಕು ನಾನು ಅಂತ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾರೆ. ನೋಡಿ, ಓಕೆ ಕಳಿಸು, ಯಾಕೆ ನಾನು ಆ ಲೊಕೇಶನ್ಗೆ ಬರಬೇಕು ಅಂತ ಹೇಳಿ. ನಿನಗೇನು ಬೇಕು ಹೇಳು ಅಂತ ಪವನ್ ಅಂದರೆ ಪವಿತ್ರ ಗೌಡ ಹೆಸರಲ್ಲಿ ಮಾಡಿರೋದು. ನಿನಗೇನು ಬೇಕು ಹೇಳು ಅಂತ ನೀನೇ ಹೇಳು ಅಂತ ಹೇಳಿ ಈ ಕಡೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾರೆ. ಫೋಟೋ ಸೆಂಡ್ ಮೀ ಅಂತೆ. ಯಾತಕ್ಕಾಗಿ? ನೋಡಿ, ಇಲ್ಲಿ ನೀನು ನನ್ನ ನಂಬರ್ನ ಆ್ಯಂಡ್ ಪಿಕ್ನ ಮಿಸ್ಯೂಸ್ ಮಾಡಿದರೆ ನಾನೇನು ಮಾಡಲಿ ಹೇಳು, ನೀನು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಅಂತ ಹೇಳು ಅಂತ ರೇಣುಕಾಸ್ವಾಮಿ ಈ ಕಡೆಯಿಂದ ಮೆಸೇಜ್ ಮಾಡಿರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು. ಎಸ್, ಹಾಗೆ ಮುಂದುವರೆದು ಮತ್ತಷ್ಟು ಮೆಸೇಜ್ ಮಾಡಿದ್ದಾರೆ. ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕೋ ಬೇಡವೋ ಅಂತ ಹೇಳು, ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕೋ ಬೇಡವಾ ಅಂತ ಹೇಳು. ರೇಣುಕಾಸ್ವಾಮಿ ಮಾಡಿರುವಂಥ ಮೆಸೇಜ್ ಇದು. ಜೊತೆಗೆ ನೋಡಿ, ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಹೇಳು, ಆಯಿತು. ಕೊನೆಗೆ ಅವನು ಏನು ಹೇಳು ಅಂತ ಕೇಳ್ದ. ಫಸ್ಟ್ ನೀನು ಹೇಳು ಪ್ಲೀಸ್, ಫಸ್ಟ್ ನೀನು ಹೇಳು. ನೋಡಿ, ಇದೇ ರೀತಿಯಾದ ಮೆಸೇಜು. ಅಂದರೆ ಒಬ್ರಿಗೊಬ್ರಿಗೂ ಕ್ಲಾರಿಟಿ ಇಲ್ಲ ಒಟ್ಟಲ್ಲಿ. ಅವನು ಏನೋ ಪ್ಲಾನ್ ಮಾಡಿ ಕರ್ಸೋ ಪ್ಲಾನ್ ಮಾಡ್ತಿದ್ದಾನ ಅಥವಾ ಇವನೇನು ಹೇಳ್ತಿದ್ದಾನೆ. ಆದರೆ ಮೆಸೇಜ್ ಮಾಡಬಾರ್ದ ಹೇಳು, ಹಾಗಿದ್ರೆ ಮೆಸೇಜ್ ಮಾಡಬಾರ್ದ ಹೇಳು ಅನ್ನುವಂಥ ಮೆಸೇಜ್ಗಳನ್ನು ಕೂಡ ಮಾಡ್ತಾ ಇರೋದು. ನೋಡಿ, ಈ ರೀತಿಯಾದಂಥ ಮೆಸೇಜನ್ನು ಪವನ್ ಹೆಸರಲ್ಲಿ ಆರಂಭಿಸಿದ್ರು. ಪವಿತ್ರ ಗೌಡನ ನಂಬರನ್ನು ತಗೊಂಡು ಪವನ್ ನಂಬರ್ ಕೊಟ್ಟು ಪವನ್ ಕೈಲಿ ಮೆಸೇಜ್ ಮಾಡಿಸಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಪ್ರತಿನಿಧಿ ರಂಜಿತ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಜಿತ್, ನೋಡಿ, ಒಬ್ರಿಗೊಬ್ರು ಮೆಸೇಜ್ ಮಾಡಿದ್ದಾರೆ. ಆತ ಇವನ್ ಫೋಟೋ ಏನಕ್ಕೆ ಕೇಳ್ದ? ಫ್ರೆಂಡ್ಶಿಪ್ ಇಲ್ಲಿ ಯಾಕೆ ಬಂತು? ಅಂದರೆ ಏನು ಪ್ಲಾನಿಂಗ್ ಆಗಿತ್ತು? ಈ ಮೆಸೇಜ್ನ ಹಿನ್ನೆಲೆ ಏನು ಅಂತ ರಂಜಿತ್? ಅಶ್ವತಿವಿತ್, ನೋಡಿ, ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡೋದಕ್ಕೆ ಏನು ಕಾರಣ ಅಂತ ಹೇಳಿ ಬಂದಾಗ ಸಾಮಾಜಿಕ ಜಾಲತಾಣದಲ್ಲಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ನಲ್ಲಿ ಅಶ್ಲೀಲವಾಗಿ ಫೋಟೋ ಮತ್ತೆ ವಿಡಿಯೋವನ್ನ ಕಳುಹಿಸಿದ್ದ ಅನ್ನೋ ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ರು ಅನ್ನೋದು ಈಗ ಜಗಜ್ಜಾಹೀರಾಗಿರುವಂಥ ವಿಚಾರ. ಯಾವಾಗ ಶುರುವಾಯಿತು ಈ ಚಾಟಿಂಗ್ ಅಲ್ಲ ಅಂತ ಹೇಳಿ ನಾವು ಗಮನಿಸ್ತಾ ಹೋದಾಗ ನೋಡಿ, 2023 ಜೂನ್ 5ನೇ ತಾರೀಕು ರೇಣುಕಾಸ್ವಾಮಿ ತನ್ನ ಫೇಕ್ ಅಕೌಂಟ್, ಒಂದು ರಾಹುಲ್ ಮತ್ತೊಂದು ನಾಯ್ಡು ಅಂಥೇಳಿ 2 ಫೇಕ್ ಅಕೌಂಟ್ನಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇದ್ದ, ನಿರಂತರವಾಗಿ ಮೆಸೇಜ್ ಮಾಡ್ತಾ ಇದ್ದ. ಆದರೆ ರಿಪ್ಲೈ ಮಾಡಿರಲಿಲ್ಲ. ಆ ನಂತರ ರೇಣುಕಾಸ್ವಾಮಿ ಅತಿಯಾಗಿ ವರ್ತಿಸಿದಾಗ ಅದಕ್ಕೆ ಪವಿತ್ರ ಗೌಡ ರಿಪ್ಲೈ ಮಾಡ್ತಾಳೆ. ಹಾಯ್ ಅನ್ನೋ ಮೆಸೇಜ್ಗೆ ಆ ಕಡೆಯಿಂದ ಹಾಯ್ ಅನ್ನೋ ಮೆಸೇಜ್ ಬರುತ್ತೆ.
ನಿನ್ನ ನಂಬರ್ ಕೊಡು ಅನ್ನೋ ಮೆಸೇಜ್ ಬರುತ್ತೆ. ಆ ನಂತರ ಲೊಕೇಶನ್ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಪವಿತ್ರ ಗೌಡ ಅನ್ನೋ ಹೆಸರಿನಲ್ಲಿ ಪವನ್ ಮೆಸೇಜ್ ಮಾಡ್ತಾನೆ, ಟೆಕ್ಸ್ಟ್ ಮಾಡ್ತಾನೆ ರೇಣುಕಾ ಸ್ವಾಮಿ ಜೊತೆಯಲ್ಲಿ. ಪವಿತ್ರ ಗೌಡ ರೇಣುಕಾ ಸ್ವಾಮಿಯ ಆಟಾಟೋಪ ಜಾಸ್ತಿ ಆದಾಗ ತನ್ನ ಆಪ್ತ ಪವನ್ಗೆ ಅದನ್ನ ನೋಡೋದಕ್ಕೆ ಅಂದ್ರೆ ಆ ಮೆಸೇಜನ್ನು ನೋಡೋದಕ್ಕೆ ಹೇಳ್ತಾಳೆ. ಮೆಸೇಜ್ ನೋಡಿದಂಥ ಪವನ್ ಹೇಗಾದರೂ ಮಾಡಿ ಟ್ರ್ಯಾಪ್ ಮಾಡಿ ಆತನ ವಿಳಾಸವನ್ನು ಪಡೆದುಕೊಂಡು ಆತನ ಫೋಟೋ ಮತ್ತು ಆತನ ಡೀಟೇಲ್ಸನ್ನು ಪಡೆದುಕೊಂಡು ಅವನನ್ನು ಬೆಂಗಳೂರಿಗೆ ಕರೆಸುವ ಪ್ಲ್ಯಾನ್ ಮಾಡ್ತಾನೆ. ನೋಡಿ, ರೇಣುಕಾ ಸ್ವಾಮಿ ಇದರ ಅರಿವೇ ಇಲ್ಲದೆ ನಾನು ಟ್ರ್ಯಾಪ್ ಆಗ್ತಾ ಇದ್ದೀನಿ, ನನ್ನನ್ನು ಬೆಂಗಳೂರಿಗೆ ಕರೆಸಿ ಭೀಕರವಾಗಿ ಕೊಲೆ ಮಾಡ್ತಾರೆ ಅನ್ನುವ ಸಣ್ಣ ಕಿಂಚಿತ್ತು ಅರಿವೇ ಇಲ್ಲದೆ ತನ್ನ ಎಲ್ಲ ವಿವರವನ್ನು ಪವನ್ ಬಳಿ ಹೇಳ್ತಾನೆ. ಪವನ್ ಎಲ್ಲ ವಿವರವನ್ನು ಕಲೆಕ್ಟ್ ಮಾಡಿ ಲೊಕೇಶನ್ ಕೂಡ, ಯಾವ ಲೊಕೇಶನ್, ಪಟ್ಟಣಗೆರೆ ಶೆಡ್ನ ಲೊಕೇಶನ್ ಕೂಡ ಕಳಿಸ್ತಾನೆ. ಅದಾದ ನಂತರ ರೇಣುಕಾ ಸ್ವಾಮಿಯನ್ನ ರಾಘವೇಂದ್ರ ಮತ್ತೆ ಆ ಒಂದು ಟೀಮ್ ಏನಿದೆಯಲ್ಲ, ಚಿತ್ರದುರ್ಗದ ದರ್ಶನ್ ಅವರ ಪಟಾಲಂ ಅಲ್ಲಿಂದ ಎತ್ತಾಕೊಂಡು ಬಂದು ಪಟ್ಟಣಗೆರೆಯ ಶೆಡ್ಗೆ ಕರೆದುಕೊಂಡು ಬಂದು ಆತನನ್ನು ಭೀಕರವಾಗಿ ಕೊಲೆ ಮಾಡ್ತಾರೆ. ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡೆದು ದರ್ಶನ್ ಆತನ ಮರ್ಮಾಂಗಕ್ಕೆ ತುಳಿದು ಎದೆಯ ಪಕ್ಕೆವಲು ತುಂಡು ಮಾಡಿ ಆತನನ್ನು ಕೊಲೆ ಮಾಡ್ತಾರೆ. ಎಷ್ಟು ಭೀಕರವಾಗಿ ಕೊಲೆ ಮಾಡಿದ್ರು ಅನ್ನೋದನ್ನು ನಾವು ಬೆಳಿಗ್ಗೆ ಎಕ್ಸ್ಪೋಸ್ ಮಾಡಿದ್ವಿ ಕೆಲ ಫೋಟೋಗಳನ್ನು. ಅದರಲ್ಲಿ ಎಷ್ಟು ಭೀಕರತೆ ಇತ್ತು ಅನ್ನೋದು ಕೂಡ ನಾವು ಜನರ ಮುಂದೆ ತೆರೆದಿಟ್ಟಿದ್ವಿ. ಇದೆಲ್ಲವೂ ಕೂಡ ಟ್ರ್ಯಾಪ್ ಆಗಿದ್ದು 2023 ಜೂನ್ 5ನೇ ತಾರೀಕು, 2024 ಜೂನ್ 9ನೇ ತಾರೀಕು ದರ್ಶನ್ನ ಮೇಲೆ ಪ್ರಕರಣ ದಾಖಲಾಗುತ್ತೆ. ಅಂದರೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ FIR ದಾಖಲಾಗುತ್ತೆ. ಅದರಲ್ಲಿ ದರ್ಶನ್ನನ್ನು ಜೂನ್ 11ನೇ ತಾರೀಕು ಅರೆಸ್ಟ್ ಮಾಡ್ತಾರೆ. ನೋಡಿ, ಎಷ್ಟು ಅಚ್ಚುಕಟ್ಟಾಗಿ ಇವರು ಪ್ಲ್ಯಾನ್ ಮಾಡಿದ್ರು. ಅದಾದ ನಂತರ ಈತನನ್ನು ಕರ್ಸ್ಕೊಂಡು ಬಂದಿದ್ರು. ಆ ನಂತರ ಆತನ ಬಾಡಿಯನ್ನು ಡಿಸ್ಪೋಸ್ ಮಾಡೋ ಸಮಯದಲ್ಲಿ ಇವರು ಮಾಡ್ಕೊಂಡಂಥ ಎಡವಟ್ಟು, ಈ ಡಿ ಗ್ಯಾಂಗ್ ಮಾಡ್ಕೊಂಡಂಥ ಎಡವಟ್ಟು ಅವರ ಕುತ್ತಿಗೆಗೆ ಇವತ್ತು ಉರುಳಾಗಿ ಪರಿಣಮಿಸಿದೆ. ಸದ್ಯಕ್ಕೆ ರೇಣುಕಾ ಸ್ವಾಮಿ, ಆ ಅಮಾಯಕ ರೇಣುಕಾ ಸ್ವಾಮಿ ಪವನ್ ಮಾಡಿದ ಮೆಸೇಜನ್ನು ನಂಬಿಕೊಂಡು ಪವಿತ್ರ ಗೌಡನೇ ಅದು ನನಗೆ ಮೆಸೇಜ್ ಮಾಡಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಬೆಂಗಳೂರಿಗೆ ಬಂದು ಆತ ಭೀಕರವಾಗಿ ಇವತ್ತು ಮೃತಪಟ್ಟಿದ್ದಾನೆ, ಭೀಕರವಾಗಿ ಕೊಲೆಯಾಗಿದ್ದಾನೆ. ಪೊಲೀಸರು ಇದೆಲ್ಲದರ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿ ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಪೊಲೀಸರು ಸಲ್ಲಿಸಿರುವಂತ ದೋಷಾರೋಪ ಪಟ್ಟಿಯ ಕೆಲ ಇಂಪಾರ್ಟೆಂಟ್ ಮಾಹಿತಿಯನ್ನ ಅಲ್ಲಿ ನೋಡಿ. ಆ ಮೆಸೇಜ್ ನಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಅಂದ್ರೆ ಪವನ್ನೇ ಪವಿತ್ರ ಗೌಡ ಹೆಸರಲ್ಲಿ ಮೆಸೇಜ್ ಮಾಡ್ತಿರುವಾಗ ಪವನ್ನೇ ರೇಣುಕಾ ಸ್ವಾಮಿ ಫೋಟೋವನ್ನ ಕೇಳ್ತಾನೆ. ಯಾತಕ್ಕಾಗಿ ಅಂದ್ರೆ ರೇಣುಕಾ ಸ್ವಾಮಿ ಯಾರು ಅನ್ನೋದು ಇವರಿಗೆ ಗೊತ್ತಿರಲಿಲ್ವಾ, ಆತನ ಮುಖ ಗೊತ್ತಿರಲಿಲ್ವಾ, ಅಥವಾ ಈ ರೀತಿ ಮೆಸೇಜ್ ಮಾಡಿದ ಬಳಿಕ ಈತ ದರ್ಶನ್ ಅಭಿಮಾನಿ ಅನ್ನೋದು ಗೊತ್ತಾಯ್ತಾ, ಹೇಗೆ ಅಂತ? ನೋಡಿ ದಿವಿತಿಲಿ ರೇಣುಕಾ ಸ್ವಾಮಿ ಎರಡೆರಡು ಫೇಕ್ ಅಕೌಂಟ್ನಿಂದ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ. ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ದರ್ಶನ್ ಮತ್ತೆ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಇವರಿಬ್ಬರ ನಡುವೆ ಪವಿತ್ರ ಗೌಡ ಬಂದು ವಿಜಯಲಕ್ಷ್ಮಿ ಅವರ ಕುಟುಂಬ ಹಾಳಾಗುತ್ತಿದೆ ಅಥವಾ ಕುಟುಂಬಕ್ಕೆ ಇವರು ಮಾಡಕ್ಕಾಗಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಇವರನ್ನ ಬಿಡಿಸೋ ದೃಷ್ಟಿಯಿಂದ, ಈ ಪವಿತ್ರ ಗೌಡ ಸವಾಸದಿಂದ ದರ್ಶನನ್ನ ಬಿಡಿಸೋ ದೃಷ್ಟಿಯಿಂದ ಆತ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ, ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇದ್ದ. ಆ ಕಮೆಂಟ್ಗೆ ರಿಪ್ಲೈ ಮಾಡಿದ ಪವಿತ್ರ ಗೌಡ ಯಾರು ಏನು ಅಂಥೇಳಿ ನೋಡೋ ಬರೋದಲ್ಲಿ ಅದು ಫೇಕ್ ಅಕೌಂಟ್ ಅನ್ನೋದು ಗೊತ್ತಾಗುತ್ತೆ. ಒಂದು ಫೇಕ್ ಅಕೌಂಟನ್ನು ಅವಳು ಬ್ಲಾಕ್ ಮಾಡ್ತಾಳೆ. ಇನ್ನೊಂದು ಫೇಕ್ ಅಕೌಂಟ್ ರಾಹುಲ್ ಅನ್ನೋ ಹೆಸರಿನಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದಾಗ ಪವಿತ್ರ ಗೌಡ ಉರಿದು ಬೀಳ್ತಾಳೆ ಆ ರಾಹುಲ್ ಅನ್ನೋ ಫೇಕ್ ಅಕೌಂಟ್ ಮೇಲೆ. ಅದಾದ ನಂತರ ಯಾರು ಏನು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಆ ಫೇಕ್ ಅಕೌಂಟ್ ಡೀಟೇಲ್ಸನ್ನು ತನ್ನ ಆಪ್ತ ಪವನ್ಗೆ ಕೊಡ್ತಾಳೆ. ಪವನ್ ಅದಾದ ನಂತರ ಅದು ಯಾರು ಅನ್ನೋದನ್ನು ಐಡೆಂಟಿಫೈ ಮಾಡ್ತಾನೆ. ಮೊದಲು ವಾಟ್ಸಪ್ ನಂಬರನ್ನು ತಗೊಳ್ತಾಳೆ, ವಾಟ್ಸಪ್ನಲ್ಲಿ ಚಾಟ್ ಮಾಡೋಣ ಅಂಥೇಳಿ. ಅದಾದ ನಂತರ ಆತನ ವೈಯಕ್ತಿಕ ಮಾಹಿತಿಯನ್ನು ಆಕೆ ಅಥವಾ ಆ ಪವಿತ್ರ ಗೌಡ ಹೆಸರಿನ ಪವನ್ ಆತನ ಜೊತೆಯಲ್ಲಿ ಮಾತಾಡ್ತಾನೆ. ಆಗ ಗೊತ್ತಾಗುತ್ತೆ ದರ್ಶನ್ ಅಭಿಮಾನಿ ಅನ್ನೋದು ಕೂಡ ಗೊತ್ತಾಗುತ್ತೆ ಪವನ್ಗೆ. ಆದರೂ ಕೂಡ ಇಷ್ಟೆಲ್ಲ ಟೆಕ್ಸ್ಟ್ ಮಾಡಿದ್ಲು, ಇಷ್ಟೆಲ್ಲ ಮೆಸೇಜ್ ಮಾಡಿದ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ ಮರ್ಮಾಂಗದ ಫೋಟೋ ಕೂಡ ಪವಿತ್ರ ಗೌಡಗೆ ಅಂದ್ರೆ ಪವನ್ಗೆ ಈ ರೇಣುಕಾ ಸ್ವಾಮಿ ಕಳುಹಿಸಿದ್ದ. ಇದೆಲ್ಲದ್ರಿಂದ ಉರಿದು ಬಿದ್ದ ರೇಣುಕಾ ಸ್ವಾಮಿಯನ್ನ ಕೊಲ್ಲಲೇಬೇಕು ಅಂತ ಹೇಳಿ ಮಾಡಿದಂತ ಪವನ್, ಪವಿತ್ರ ಇವರಿಬ್ಬರು ಸೇರ್ಕೊಂಡು ಮಾಡಿದಂತ ಮಾಸ್ಟರ್ ಪ್ಲಾನ್
ದರ್ಶನ್ ವರ್ಗೂ ಹೋಗುತ್ತೆ. ಆನಂತರ ದರ್ಶನ್ ಆತನನ್ನ ಭೀಕರವಾಗಿ ಕೊಲೆ ಮಾಡಿದ್ದು ನಮ್ಮ ಕಣ್ಮುಂದಿರುವಂತ ನಿಜ ಸತ್ಯ. ದಿವಿತ್. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಮೊದಲಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ತಾರೆ, ಅದಾದ ಬಳಿಕ ಪವಿತ್ರ ಗೌಡ ಐಡಿಯಾ ಮಾಡಿ ವಾಟ್ಸಪ್ ನಂಬರ್ ತಗೋತಾಳೆ, ಆಮೇಲೆ ಆತನ ಫೋಟೋವನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ರೇಣುಕಾ ಸ್ವಾಮಿ ನಂಬರ್ ತೆಗೆದುಕೊಂಡು ಹಾಯ್ ಅಂತ ಮೆಸೇಜ್ ಮಾಡ್ತಾನೆ. ಪವಿತ್ರ ಗೌಡ ಅದಕ್ಕೆ ಹಾಯ್ ಐ ವಿಲ್ ಸೆಂಡ್ ಮಿ ದ ಲೊಕೇಶನ್ ವೆನ್ ಯು ಕಮಿಂಗ್ ಅಂತ ಶುರು ಆಗುತ್ತೆ. ರೇಣುಕಾ ಸ್ವಾಮಿ ಓಕೆ ಕಳಿಸು, ಆದರೆ ಯಾಕೆ ಬರಬೇಕು ನಾನು ಅಂತ ಹೇಳು ಅಂತ. ಅದಾದಮೇಲೆ ಪವಿತ್ರ ಗೌಡ ನಿನಗೇನು ಬೇಕು ಹೇಳು, ರೇಣುಕಾ ಸ್ವಾಮಿ ನಿನಗೇನು ಬೇಕು ಅಂತ ಹೇಳು ಅಂತೇಳಿ ಇವರಿಬ್ಬರ ಏನು ಚಾಟ್ಸ್ ಶುರುವಾಗುತ್ತೆ ವಾಟ್ಸಾಪ್ನಲ್ಲಿ. ರೇಣುಕಾ ಸ್ವಾಮಿ ಹಾಗೂ ಪವಿತ್ರ ಗೌಡನ ಹೆಸರಿನಲ್ಲಿ ಪವನ್ ಮೆಸೇಜ್ ಮಾಡ್ತಾರೆ. ಆಮೇಲೆ